आप देख रहे हैं बीजापुर समय, मैं आपके साथ खलील कलादगी। बीजापुर में बंद का असर, दुकानें, तरकारी बाजार सहित बस सेवा बंद। पिछले दिनों संसद में केंद्रीय गृह मंत्री अमित शाह द्वारा संविधान निर्माता भारत रत्न डॉक्टर बाबा साहेब अंबेडकर पर दिए गए बयान का विरोध व्यक्त करते हुए बीजापुर में अहिंद एवं दलित संगठन डॉक्टर BR अंबेडकर विचारधारी बढ़ागा और कई प्रगतिपर संगठनों की ओर से आज 30 दिसंबर 2024 सोमवार को बंद का आह्वान किया गया था, जिसके चलते आज सुबह से ही इसका असर देखने को मिल रहा है। सुबह के 8:30 बजने को हैं। बीजापुर शहर में मेडिकल सेवाएं, अस्पताल एवं मेडिकल स्टोर्स और इमरजेंसी सेवाएं छोड़कर बागवान मार्केट, तरकारी बाजार सहित ज़्यादातर दुकानें बंद नजर आ रही हैं और जो दुकानें खुली हैं उन दुकानदारों को दलित विद्यार्थी परिषद DVP कार्यकर्ताओं की ओर से फूल देकर आज दुकान बंद कर उन्हें समर्थन देने की अपील गुजारिश कर दुकानें बंद करवाई जा रही हैं। इस मौके पर बात करते हुए दलित विद्यार्थी परिषद के पदाधिकारी अक्षय कुमार ने बात करते हुए इसकी विस्तृत जानकारी दी। इस बंद के दौरान बीजापुर शहर में पुलिस का कड़ा बंदोबस्त भी देखने को मिल रहा है। यह बीजापुर शहर के सेंट्रल बस स्टैंड का नज़ारा है, जहां बस सेवा तो पूरी तरह बंद नजर आ रही है, मगर यात्री अब भी बसों की राह तक रहे हैं, बसों के इंतजार में खड़े हुए हैं। ಇವತ್ತು ವಿಜಯಪುರ ಬಂದ್ ಕರೆ ಏನಿದೆ, ಇವತ್ತು ಕೇಂದ್ರದ ಗೃಹ ಮಂತ್ರಿ ಇವತ್ತು ಬಾಬಾ ಸಾಹೇಬರು ಅವಮಾನ ಮಾಡಿದ ನಿಟ್ಟಿನಲ್ಲಿ ಏನು ಒಂದು ಅಸಹ್ಯವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ, ಅದನ್ನು ವಿರೋಧಿಸಿ ವಿಜಯಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಆ ಬಂದ್ ಕರೆಗೆ ಇವತ್ತು ಎಲ್ಲವೂ ಕೂಡ ವ್ಯಾಪಾರಸ್ಥರಾಗಿರ್ಬೋದು, ಚಾಲಕರಾಗಿರ್ಬೋದು, ಶಾಲಾ ಕಾಲೇಜುಗಳ ಎಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ಆದರೂ ಕೆಲವು ಜನ ವ್ಯಾಪಾರಸ್ಥರಿಗೆ ಗೊತ್ತಿಲ್ಲದಂಥ ವ್ಯಾಪಾರಸ್ಥರಿಗೆ ಹೂ ಕೊಡುವ ಮುಖಾಂತರ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಸಹೋದರತ್ವವಾಗಿ ಈ ಒಂದು ಬಂದ್ ಹೋರಾಟದಲ್ಲಿ ಭಾಗಿಯಾಗೋಣ ಅಂತೇಳಿ ಗುಲಾಬಿ ಹೂ ಕೊಡುವುದರಿಂದ ವಿಶೇಷವಾಗಿ ಅವರಿಗೆ ಆಹ್ವಾನ ನೀಡ್ತಾ ಇದ್ವಿ. ಅವರು ಕೂಡ ತುಂಬ ಉತ್ಸಾಹಕತೆಯಿಂದ ತಮ್ಮ ಒಂದು ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೂಡ ನೀಡ್ತಾ ಇದ್ದಾರೆ. ಅದು ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೇವೆ. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬಂದ? ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪ್ರತಿ ಎಲ್ಲ ಒಂದು ವಿಜಯಪುರದಲ್ಲಿ ಇರತಕ್ಕಂಥ ಎಲ್ಲ ವಹಿವಾಟು ಕೂಡ ಬಂದ್ ಆಗ್ತದೆ. ಎಲ್ಲ ಜನರು ಕೂಡ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ನಾವು ಕೂಡ ಭಾವಿಸಿದ್ವಿ. ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಹಳ್ಳಿಗಳಿಗಿಂತ ಆಲ್ರೆಡಿ ಈಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈ ಒಂದು ಬಂದ್ ಯಶಸ್ವಿ ಸಕ್ಸಸ್ ಆಗ್ತದೆ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ಏನಾದರೂ ನಿಮಗೆ ಮಾಹಿತಿ ಇಲ್ಲಪ್ಪ ಅಂತಂದರೆ ಮಾಧ್ಯಮ ಮುಖಾಂತರ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ನಾವೆಲ್ಲರೂ ಕೂಡ ಒಂದು ಸಂವಿಧಾನ ಉಳಿಸಬೇಕು, ನಮ್ಮ ಒಂದು ರಾಷ್ಟ್ರ ನಾಯಕರ ಅಸ್ತಿತ್ವಗಳನ್ನು ನಾವು ಇವತ್ತು ಉಳಿಸ್ಬೇಕಪ್ಪ ಅಂತಂದರೆ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗುತ್ತದೆ. ನಮ್ಮ ಒಂದು ಪ್ರತಿಧ್ವನಿಯನ್ನು ಈ ಒಂದು ಆಡಳಿತ ಸರ್ಕಾರಕ್ಕೆ ತಿಳಿಸಬೇಕಾಗ್ತದೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ನೀವು ಎಲ್ಲರೂ ಕೂಡ ಸಹಕರಿಸ್ರಿ ಅಂತೇಳಿ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಈಗ ಒಂದು ವಿರೋಧ ಮಾರ್ಚ್ನದ ಅದು ಎಷ್ಟು ಗಂಟೆಗೆ ಅದಾವ ಮತ್ತು ಎಲ್ಲಿಂದ ಎಲ್ಲಿವರೆಗೆ ಇದಾವೆ? ಸರ್, ಸಿದ್ದೇಶ್ವರ ಗುಡಿಯಿಂದ ಈ ಒಂದು ಅಟಲ್ ಬಿಹಾರ್ ವಾಜಪೇಯಿ ರಸ್ತೆ ಏನಿದೆ, ಶಾಸ್ತ್ರಿ ಮಾರ್ಕೆಟು, ಗಾಂಧಿ ಚೌಕ್ಲಿಂದ ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಒಂದು ದೊಡ್ಡ ಒಂದು ಸಮಾವೇಶ ಇದೆ. ಆ ಒಂದು ಸಭೆ ಉದ್ದೇಶಿಸಿ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಮುಖಂಡರೆಲ್ಲರೂ ಕೂಡ ಆಗಮಿಸ್ತಾರೆ. ಅವರ ಒಂದು ಈ ಒಂದು ಖಂಡನೆಯನ್ನು ತಾವೆಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ. ಅದು ಮುಂದೆ ಸಭೆ ಮುಗಿತದೆ. 6 ಗಂಟೆವರೆಗೂ ನಮ್ಮ ಒಂದು ಸಭೆ ನಡೀತದೆ. 6 ಗಂಟೆವರೆಗೂ ಇಡೀ ವಿಜಯಪುರ ಎಲ್ಲವೂ ಕೂಡ ಸ್ತಬ್ಧವಾಗಿ ಬಂದ್ ಆಗ್ತದೆ. ಎಲ್ಲ ಜನರು ಕೂಡ ಅಲ್ಲೇ ಇರ್ತಾರೆ. ವಿಜಯಪುರ ಜಿಲ್ಲೆಯ ಜನ ಎಲ್ಲರೂ ಇವತ್ತು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸರ್, ಅದು ಎಷ್ಟು ಗಂಟೆಗೆ ಚಾಲು ಆಗ್ತದೆ? ಈಗ 10 ಗಂಟೆಯಿಂದ ರ್ಯಾಲಿ ಸ್ಟಾರ್ಟ್ ಆಗ್ತದೆ ಸರ್. ಸಿದ್ದೇಶ್ವರ ಗುಡಿಯಿಂದ ಸಿದ್ದೇಶ್ವರ ಗುಡಿ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ವರೆಗೂ ರ್ಯಾಲಿ ಇರ್ತದೆ. ತಮ್ಮ ಸೈಡಿ ಸರ್? ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಬಂದ್ ಮಾಡೋಣ. ಭಾಳ ದೊಡ್ಡ ಶಕ್ತಿ ಅದ ನಮ್ಗೆ. ಭಾಳ ದೊಡ್ಡ ಶಕ್ತಿ ಅದ. ಪ್ರಜಾಪ್ರಭುತ್ವ ಉಳಿಬೇಕಪ್ಪ ಅಂತಂದ್ರೆ
ಬಂದ್ ಮಾಡೋಣ ದಯಮಾಡಿ जुड़े रहिएगा आपके अपने चैनल बीजापुर समय के साथ।